ಸಿನಿಮಾದಲ್ಲಿ ಜೋಡಿಯಾಗಿರೋ ಹುಡುಗಿರಿಗೆ ಹುಡುಗರು ಸಿನಿಮಾದಲ್ಲಿ ಜೋಡಿಯಾಗಿರೋ ಹುಡುಗರು ಹೂ ಕೊಟ್ಟು ಕರೀತಾರೆ. ಸೊ ಮೊದಲಿಗೆ ಈ ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾದಲ್ಲಿ ಬಳ್ಳಾರಿ ಸೀನನಾಗಿ ನಟಿಸಿರೋ ತಮ್ಮ ಟೈಮಿಂಗ್ ಇಂದ ನಮ್ಮ ಇಡೀ ಸಿನಿಮಾನ ತುಂಬಾ ಚುರುಕಾಗಿ ಇಟ್ಟಿರೋ ನಟ ಧರ್ಮಣ್ಣ ಕಡೂರು ಅವರು ಒಂದು ಗುಲಾಬಿ ಹೂ ತಗೊಂಡು ಸೀರೆ ಒಂದು ಅವ್ರ ಹುಡುಗಿ ಕೊಡ್ಬೇಕು. ಅವ್ರ ಜೋಡಿ ಕೃತಿ ಭಟ್ ಅಂತ ಅವ್ರಿಗೆ ಮೊದಲನೇ ಸಿನಿಮಾ ಕೊಡೋ ತರ ಶೈಲಿ ಚೇಂಜ್ ಮಾಡ್ಬೇಕು ತಾನೆ, ಅಲ್ಲ ಕೂತ್ಕೊಂಡು ಕೊಡ್ಬೇಕು ತಾನೆ. ಸಿನಿಮಾದಲ್ಲಿ ಕೊಡ್ಸಿದ್ದೀನಿ ಫೆಬ್ರವರಿ 14 ಇದ್ರ ಜೊತೆಗೆ ಇನ್ನೊಬ್ರು ನಟ ಅಮರ ಪ್ರೇಮಿ ಅರುಣ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿ ಈಗಾಗಲೇ ಒಂದಷ್ಟು ಜನ ನೋಡಿದ್ದಾರೆ ಸಿನಿಮಾ. ಅವರ ಕಣ್ಣಲ್ಲಿ ಅರುಣ್ ಆಗಿಯೇ ಉಳಿಯುವ ಕೆಲಸವನ್ನು ಮಾಡಿರುವ ಹರೀಶ್ ಶರ್ಮಾ ಅವರು, ಅವ್ರಿಗೆ ಮಲ್ಲನಾಗಿ ಅಂದ್ರೆ ಹೀರೋ ಆಗಿ ಮೊದಲನೇ ಸಿನಿಮಾ, ಅವ್ರೀಗ ಕಟ್ಟೆ ಮೇಲೆ ಬರ್ತಾರೆ. ನಮ್ಮ ಪ್ರೀತಿಯ ಅಮರ ಪ್ರೇಮಿ ಅರುಣ್ ಅವರು ಕೂಡ ಉಪಯೋಗಿಸಿಕೊಂಡು ಅವರ ಆನ್ ಸ್ಕ್ರೀನ್ ಜೋಡಿ ಕಾವ್ಯ ಅವರಿಗೆ, ಕಾವ್ಯ ಅಂದ್ರೆ ದೀಪಿಕಾ ಆರಾಧ್ಯ ಅವರು, ಅವ್ರಿಗೆ ಅವ್ರನ್ನ ಬರಮಾಡಿಕೊಡ್ತಾರೆ. ಈಗ ನಮ್ಮ ಇಡೀ ಸಿನಿಮಾನ ನಡೆಸಿದವರು ಮುಂದೆ ನಿಂತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಮಂಜು ಅಂತ, ಅವರು ಕಟ್ಟೆ ಮೇಲೆ ನಮ್ಮ ಇಡೀ ಅಮರ ಪ್ರೇಮಿ ಅರುಣ್ ಸಿನಿಮಾನ ತಮ್ಮ ಮ್ಯೂಸಿಕ್ ಇಂದ ಎಲ್ಲರನ್ನ ಮನೆ ಮುಟ್ಟುತ್ತಿರುವ ಕಿರಣ್ ರವೀಂದ್ರನಾಥ್ ಅವ್ರನ್ನ ಕಟ್ಟೆ ಮೇಲೆ ಬರಮಾಡಿಕೊಡ್ತಾರೆ. ಮೊದಲೇ ಹೇಳಿದಂತೆ ಒಲವು ಸಿನಿಮಾ ಅನ್ನೋ ತಂಡ ಈ ಸಿನಿಮಾನ ಕಟ್ತಿರೋದು, ಅಂದ್ರೆ ನಿರ್ಮಿಸ್ತಾ ಇರೋದು. ಆ ಕ್ರೌಡ್ ಫಂಡ್ ಸಿನಿಮಾ, ಆ ಇಡೀ ಸಿನಿಮಾದ ಪ್ರತಿನಿಧಿಯಾಗಿ ನಮ್ಮ ಜೊತೆ ಇವತ್ತು ವಿಕ್ರಮ್ ಬಿಕೆ ಇದ್ದಾರೆ, ಒಲವು ಬಳಗದ ಮುಂದಾಳತ್ವ. ಅವರು ಕಟ್ಟೆ ಮೇಲೆ ಬರಬೇಕು. ಮೇಲೆತ್ತಿ ಹಾಕೋದ ಮೇಲೆತ್ತಿ ಹಿಂಗೆ ಹಾಕೋದ ಎಳೆಯೋದಿಲ್ಲ. ಅಮರ ಪ್ರೇಮಿ ಅರುಣ್ ಅನ್ನೋದು ಬಳ್ಳಾರಿ ಸೊಗಡಿನ ಸಿನಿಮಾ. ಬಳ್ಳಾರಿಯಲ್ಲೇ ಶೂಟ್ ಆಗಿರೋ ಫಸ್ಟ್ ಕನ್ನಡ ಸಿನಿಮಾ ಬಳ್ಳಾರಿ ಸೊಗಡಿಂದ. ಸೊ ಆ ಹಾಗಾಗಿ ನಾವು ಅದನ್ನ ನಮ್ಮ ಪ್ರಚಾರಗಳಲ್ಲಿ ಸುದ್ದಿಗಳಲ್ಲಿ ಅದನ್ನು ಬೆಳೆಸ್ಕೊತಿದ್ದೀವಿ. ಫಸ್ಟ್ ಕನ್ನಡ ಸಿನಿಮಾ ಬಳ್ಳಾರಿ ಸೊಗಡಿಂದ ಅಂತ ಅದು. ಆಮೇಲೆ ಒಟ್ಟು 6 ಹಾಡುಗಳಿದ್ದಾವೆ. ಅದರಲ್ಲಿ 2 ಹಾಡುಗಳನ್ನ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ. ಒಂದು ಒಲವಲ್ಲಿ ಮುಳುಗಿ ಹೋಗಿ ಮೇಲೆ ಬರೋಕ್ಕೆ ಕಷ್ಟಪಡ್ತಿರೋ ಹುಡುಗನ ಹಾಡು, ಮತ್ತೆ ಇನ್ನೊಂದು ಒಲವಲ್ಲಿ ಮುಳುಗಬೇಕು ಅಂತ ಅನ್ಕೊಂಡಿರೋ ಹುಡುಗಿ ಹಾಡು. ಅವೆರಡನ್ನ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ. ಆಮೇಲೆ ನಾವು ಕಾಣುವ ಅಥವಾ ನಾವು ಒಂದೇ ಸಲ ಕಂಡ ಒಂದಷ್ಟು ಮುಖಗಳು ನಮ್ಮನ್ನ ಕಾಡುತ್ತಿರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಒಂದು ಹಾಡಿನ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಜಯಂತ್ ಕಾಯ್ಕಿಣಿ ಸರ್. ಒಮ್ಮೆ ನೋಡಿದ ಮುಖ ತುಂಬಾ ಕಾಡಿದೆ ಅಂತ. ಇನ್ನು 3 ಹಾಡುಗಳು ಅಂದ್ರೆ ಹುಡುಕಾಟದ ಹಾಡುಗಳು. ಇಲ್ಲಿ ಹೆಂಗೆ ಅರುಣ್ ಹುಡುಕ್ತಿರ್ತಾನೋ ಹಂಗೆ ಅವನ ಹಾಡುಗಳು ಕೂಡ ಒಲವನ್ನ ಹುಡುಕ್ತಾ ಇರ್ತವೆ ಅಂತ 3 ಹಾಡುಗಳಿದಾವೆ. ಒಂದು ಗೆಳೆತನದಲ್ಲಿ ಬರುವ ಹಾಡು, ಅದಾದ್ಮೇಲೆ ಒಂದು ಮನೆತನದ ಒಂದು ಹಾಡಿದೆ, ಅಂದ್ರೆ ಅಪ್ಪ ಅಮ್ಮ ಮತ್ತೆ ಅಜ್ಜಿ ಸೇರಿ. ಮೊದಲು ಹೇಳಿದಂಗೆ 2 ಈ ಅರುಣ್ ಮತ್ತೆ ಕಾವ್ಯ ಅಷ್ಟೇ ಕಥೆ ಅಲ್ಲ, ಇದು ಅವರ ಮನೆಗಳವರ ಕೂಡ ಕಥೆ ಇದು. ಆ ಅರುಣ್ ಮನೆಯವರು ಇವರಿಗೆ ಹುಡುಗಿನ ಹುಡುಕೋದು ಒಂದು ಹಾಡಿದೆ, ಅದನ್ನು ನಾನೇ ಬರೆದಿದ್ದೀನಿ. ಆಮೇಲೆ ಇನ್ನೊಂದು ಹಾಡು ನಮ್ಮ ಬಳ್ಳಾರಿ ಸೀನ ಅವರು ಅರುಣ್ ನಿಮ್ಗೆ ಟೀಸರ್ ಅಲ್ಲಿ ಹೇಳಿದಂಗೆ 1000 ವರ್ಷಗಳು ಉಳಿದರೂ ಹಳೆಯ ಹುಡುಗಿ ನೆನಪಲ್ಲೇ ಇರುವ ಅರುಣ್ ಅಮರ ಪ್ರೇಮಿ ಅರುಣ್. ಆದ್ರೆ ಈಗ ಯಾರೋ ಹುಡುಗಿಗೆ ತುಂಬಾ ಫಿಕ್ಸ್ ಆಗಿದ್ದೀನಿ ನಾನು, ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ. ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಹುಡುಗಿ ಅನ್ಸ್ತು ಅಂತಂದ್ರೆ ಟಕ್ ಅಂತ ರೂಟ್ ಚೇಂಜ್ ಮಾಡಿ ಅವಳಿಗೂ ಪ್ರಪೋಸ್ ಮಾಡುವ ಇನ್ಸ್ಟೆಂಟ್ ಲವರ್ ಬಳ್ಳಾರಿ ಸೀನ ಅವರು. ಅವ್ರಿಗೊಂದು ಹಾಡಿದೆ, ಬಾಮಗ ಲವ್ ಮಾಡೋ ಏಜ್ ಬಂದಿದೆ ಅಂತ.
ಅದನ್ನು ನಾನೇ ಬರೆದಿದ್ದೀನಿ. 2 ಹಾಡುಗಳು ಇವು. ಇದೆಲ್ಲದನ್ನ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಕಟ್ಟಿಕೊಟ್ಟಿರೋದು ನಮ್ಮ ಕಿರಣ್ ರವೀಂದ್ರನಾಥ್ ಸರ್ ಅವರು. ಅವರಿಗೆ ಇದು 5ನೇ ಸಿನಿಮಾ. ಇದಕ್ಕೆ ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ, ಕೃಷ್ಣ ತುಳಸಿ ಈ ತರದ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆಯಾಗಿದ್ದು ನಮಗೆ ಇದ್ರ ಜೊತೆಗೆ ಇದರದ ಸಿನಿಮಾಟೋಗ್ರಫಿ ಮಾಡಿದರು ಪ್ರವೀಣ್ ಶಾಮಲಿಂಗಂ ಅಂತ. ಅವರು ಫಸ್ಟ್ ರ್ಯಾಂಕ್ ರಾಜು, ಎಲ್ಲೋ ಗ್ಯಾಂಗ್ಸ್, ಎಲ್ಲೋ ಬೋರ್ಡ್ ಈ ತರದ ಸಿನಿಮಾಗಳು ಮಾಡಿದ್ರು. ಸೌತ್ ಇಂಡಿಯನ್ ಹೀರೋ ಅವರು ನಮಗೆ ಜೊತೆಯಾಗಿದ್ದಾರೆ. ಆಮೇಲೆ ನಮ್ಮ ಸಿನಿಮಾನ ಜೋಡಿಸಿರೋದು ಅಂದ್ರೆ ಎಡಿಟರ್ ಅವರು ಮನು ಶೇಡ್ಗಾರ್ ಅಂತ, ಪೆಪ್ಪೆ ಮಾಡಿದ್ರು ಇತ್ತೀಚಿನ ಸಿನಿಮಾ ಅವ್ರದ್ದು. ಅವರು ಈಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸಂ ಅವ್ರದ್ದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಿದ್ರು ಇವಾಗ. ಸೊ ಅವರು ಮನು ಶೇಡ್ಗಾರ್ ಅಂತ ಚಮಕ್ ಮಾಡಿದ್ರು ಹಿಂದೆ ಅವರು ನಮ್ಮ ಎಡಿಟರ್. ಮೊದಲೇ ಹೇಳಿದಂತೆ 54 ದಿನಗಳ ಕಾಲ ಬಳ್ಳಾರಿ ಸುತ್ತಮುತ್ತ ಇದನ್ನ ಶೂಟ್ ಮಾಡಿದ್ವಿ. ಸಿರಿವಾರ, ಮೋಕ, ಅಲ್ಗುಂದಿ ಈ ತರದ್ದು ಊರುಗಳು ಸುತ್ತಮುತ್ತ. ಆಮೇಲೆ ಬಳ್ಳಾರಿ ನಗರನೇ ತುಂಬಾ ಬೇಸಾಗಿ. ಯಾಕೆ ಬಳ್ಳಾರಿ ನಗರ ಅಂತ ಕೇಳಿದ್ರೆ ಕಥೆಯ ಭಾಗವಾಗಿ ಬಳ್ಳಾರಿನ ಅಥವಾ ಒಂದು ಊರನ್ನ ಬಳಸ್ಕೊಳ್ಳೋಕೆ ನಮ್ಗೆ ಬೇಕಾಗಿತ್ತು. ಆ ಊರು ನನಗೆ ಗೊತ್ತಿರೋ ಊರೇ ಆಗಿರೋದ್ರಿಂದ ನಾನು ಬಳ್ಳಾರಿನಲ್ಲೇ ಅದನ್ನ ಮಾಡಿದ್ವಿ. ಕಪ್ಪಗಲ್ಲು, ಸಿರಿವಾರ ಅಂತ ಊರುಗಳಲ್ಲಿ ಮಾಡಿದ್ವಿ. ಇಡೀ ಬಳ್ಳಾರಿ ಸೀಮೆ ಅಂದ್ರೆ ನಾವು ಶುರು ಮಾಡುವಾಗ ಇದು ಬಳ್ಳಾರಿ ಜಿಲ್ಲೆ ಆಗಿತ್ತು. ಈಗ ಅದು ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಂತ ಇಡೀ ಅಖಂಡ ಬಳ್ಳಾರಿಯನ್ನ 2 ಭಾಗ ಮಾಡಿದ್ದಾರೆ, 2 ಭಾಗ ಆಗಿದೆ. ಹಂಗಾಗಿ ನಾವು ಬಳ್ಳಾರಿ ಸೀಮೆ ಅಂತ ಹೇಳ್ಕೊತಿದ್ದೀವಿ. ಇಡೀ ಬಳ್ಳಾರಿ ಸೀಮೆ ಅಂದಾಗಲೆಲ್ಲ ಇಡೀ ಬಳ್ಳಾರಿ ಸೀಮೆ 7 ಬಳ್ಳಾರಿ ಜಿಲ್ಲೆಗಳು ಮತ್ತು ಸುತ್ತಮುತ್ತಲಿನ ಊರುಗಳು. ಯಾಕಂದ್ರೆ ರಾಯಚೂರು, ಕೊಪ್ಪಳ, ಗಂಗಾವತಿ, ದಾವಣಗೆರೆವರೆಗೂ ಈ ಸುತ್ತಮುತ್ತಿನ ಸೊಗಡೆಲ್ಲ ನಮ್ಮ ಮಾತುಗಳಲ್ಲಿ, ನಮ್ಮ ಸಿನಿಮಾ ಮಾತುಗಳಲ್ಲಿ ಬರುತ್ತೆ. ಒಂದು ವಿಶೇಷ ಏನಂದ್ರೆ ಇಲ್ಲಿನ ಯಾವ ಆಕ್ಟರ್ಗಳು ಕೂಡ ಬಳ್ಳಾರಿ ಅವರಲ್ಲ. ಇವರೊಬ್ಬರನ್ನು ಬಿಟ್ಟು ಮರಿಯಮ್ಮನಹಳ್ಳಿ ಅವರು, ಮಂಜುಳಾ ಸೂಕ್ತಿ ಅವರನ್ನು ಬಿಟ್ಟು ಅವರು ಎಷ್ಟು ತುಂಬಾ ಅಚ್ಚುಕಟ್ಟಾಗಿ ಅಲ್ಲಿನ ನುಡಿಯನ್ನ ಕಲಿತು ಅದೇ ರಾಗದಲ್ಲಿ ಅಂದ್ರೆ ಪದಗಳನ್ನ ಹಿಡಿದು ಬಿಡ್ತಾರೆ ಸುಮಾರು ಜನ ಆಡಿಗರು. ಅಂದ್ರೆ ಆಕ್ಟರ್ಸ್ ಆದ್ರೆ ಆ ರಾಗನ ಹಿಡಿಯಲ್ಲ ಡೈಲಾಗ್ಗಳಲ್ಲಿ. ನಾನು ಸುಮಾರು ಸಿನಿಮಾಗಳಲ್ಲಿ ಕಂಡಿದ್ದೆ. ಅದನ್ನ ಎಲ್ಲೂ ತಪ್ಪದಂಗೆ ತುಂಬಾ ಚೆನ್ನಾಗಿ ಹಿಡಿದು ಕೆಲಸ ಮಾಡಿದ್ದಾರೆ ಇವರೆಲ್ಲರೂ. ಅದಕ್ಕೆ ಅವ್ರಿಗೆ ದೊಡ್ಡ ನನಗೆ ಹೇಳ್ತೀನಿ. ಇದ್ರ ಜೊತೆಗೆ ಅದೇ ಮೊದಲೇ ಹೇಳಿದಂಗೆ ನಿಮ್ಗೆ ಇದು ಅರುಣ್ ಮತ್ತೆ ಕಾವ್ಯ ಅವರು ಗಂಡಿನ ಕಡೆ ಹೆಣ್ಣಿನ ಕಡೆಯವರು ಅಂತ ನಾವು ಮಾತಾಡಿದ್ರೆ, ಹೆಣ್ಣಿನ ಕಡೆ ಅಜ್ಜಿ ಇವರು ರಾಧಾ ರಾಮಚಂದ್ರ ಅವರು, ಗಂಡಿನ ಕಡೆ ಅಜ್ಜಿ ಅವರು ಶಿವಮೊಗ್ಗದಲ್ಲಿದ್ದಾರೆ. ಆಮೇಲೆ ಗಂಡಿನ ತಂದೆ ಅಂದ್ರೆ ಅರುಣನ ಅಪ್ಪನಾಗಿ ಬಾಲರಾಜ್ ವಡಿ ಸರ್ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ರೋಹಿಣಿ ರಾಜ್ ಅವರ ಅಮ್ಮ ಆಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಅವರ ತಂದೆಯಾಗಿ ಚಂದ್ರಸಪ್ಪ ಕಾಳೆ ಅಂತ ಅವರು, ಆಮೇಲೆ ಸುನಂದ ಹೊಸಪೇಟೆ ಅವರು ಆಕ್ಟ್ ಮಾಡಿದ್ದಾರೆ. ಮೊದಲನೇ ಸಲ ಅಂದ್ರೆ ನಾನು ಅಂದ್ರೆ ಸಿನಿಮಾಗಳನ್ನ ನೋಡ್ತಾ ಆದಾಗ ಗೊತ್ತಾಗಿದೆ ಏನಂದ್ರೆ ಮೆಡಿಕಲ್ ರೆಪ್ ಆಗಿ ಮೊದಲನೇ ಸಲ ಒಬ್ಬ ಹೀರೋ ಆಕ್ಟ್ ಮಾಡ್ತಿರೋದು. ಸೊ ಮೆಡಿಕಲ್ ರೆಪ್ ಅರುಣ್ ಅವರು ಅಂದ್ರೆ ಒಂದ್ ಸಿನಿಮಾದಲ್ಲಿ ನೋಡಿದೆ ನಾನು, ಬೆಂಗಳೂರು ಮೈಲ್ ಅಂತ ಒಂದು ಅಣ್ಣವ್ರ ಸಿನಿಮಾ ಇದ್ದಾರೆ, ಅಣ್ಣವ್ರದ್ದು ಸಿನಿಮಾ ಇದೆ ಒಂದು. ಅದ್ರಲ್ಲಿ ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನಾನು ಮೆಡಿಕಲ್ ರೆಪ್ ಅಂತ ಆ ಸಿನಿಮಾದಲ್ಲಿ ಸುಳ್ಳು ಹೇಳ್ತಾರೆ ಅಣ್ಣವರು. ಅಂದ್ರೆ ಅವರು CID ಆಗಿರ್ತಾರೆ ಅದರಲ್ಲಿ. ಸೊ ಇಲ್ಲಿ ನಿಜವಾದ ಆನ್ ಸ್ಕ್ರೀನ್ ಅಲ್ಲಿ ನಮ್ಮ ಮೆಡಿಕಲ್ ರೆಪ್ ಕೂತಿದ್ದಾರೆ. ಸೊ ಮೊದಲ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿರೋದು. ಈ ಸಿನಿಮಾಗೆ ತುಂಬಾ ಮುಹೂರ್ತಕ್ಕೆ ಬಂದು ನಾನು ಕೆಲಸ ಮಾಡಿದ ಸಿನಿಮಾಗಳ ನಿರ್ದೇಶಕರು ಹರಿಸಿದ್ರು. ಗಿರೀಶ್ ಕಾಸರವಳ್ಳಿ ಸರ್, ಬಿ ಸುರೇಶ್ ಸರ್, ಸುಬ್ರಹ್ಮಣ್ಯ ಸರ್, ಅಭಯ್ ಸಿಂಹ ಸರ್, ಮಹೇಶ್ ರಾವ್ ಸರ್, ಯೋಗೇಶ್ ಭಟ್ ಸರ್, ಇವರೆಲ್ಲರೂ ಹರಿಸಿದ್ರು. ನನ್ನ ಜೊತೆಗೆ ಹಿಂದೆ ಎಲ್ಲ ಕೆಲಸ ಮಾಡಿದ ಸುಮಾರು ಜನ ಆಕ್ಟರ್ಗಳು ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ದೊಡ್ಡ ನನಗೆ ಹೇಳ್ತೀನಿ. ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ. ಒಳಗಿಂದ ಇಲ್ಲಿ ಬಂದು ಹರಿಸ್ತಾ ಇರೋ ನಿಮ್ಗೆಲ್ಲರಿಗೂ ದೊಡ್ಡ ಶರಣ ಹೇಳ್ತೀನಿ. ನಮ್ಮ ಅರವಿಂದ್ ಕೂಡ ಬಂದಿದ್ದಾರೆ, ನಮ್ಮ ಕಹಿ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ. ನಮ್ಮ ಪುಕ್ಸೆಟ್ಟಿ ಲೈಫ್ ಅರವಿಂದ್ ಕುಪ್ಲಿಕರ್ ಬಂದಿದ್ದಾರೆ, ಗಿರ್ಕಿ ಡೈರೆಕ್ಟರ್ ಬಂದಿದ್ದಾರೆ, ಎಲ್ಲೋ ಗ್ಯಾಂಗ್ಸ್ ಡೈರೆಕ್ಟರ್ ಬಂದಿದ್ದಾರೆ. ಎಲ್ಲರಿಗೂ ಶರಣ ಹೇಳ್ತೀನಿ. ಈಗ ಮೊದಲಿಗೆ ಮನೋಜ್ ಜೋತಿ ಅವರಿಂದನೇ ಮಾತು ಶುರು ಮಾಡಿ. ಎಲ್ರಿಗೂ ನಮಸ್ಕಾರ. ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ, ಮುಂದೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ, ಸಂಗೀತ ನಿರ್ದೇಶಕರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ತುಂಬಾ ಜನ ಬಂದಿದ್ದಾರೆ
ಕಲಾವಿದರು, ಕಲೆಯ ಆರಾಧಕರು, ಕಲಾ ಪೋಷಕರು, ಕನ್ನಡವನ್ನು ಉಳಿಸ್ತಕ್ಕಂಥ, ಕನ್ನಡವನ್ನು ಬೆಳೆಸ್ತಕ್ಕಂಥ ಮನಸ್ಸುಗಳು ಇಲ್ಲಿದ್ದಾವೆ ನಾಲ್ಕು ಗೋಡೆ ಮಧ್ಯೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ನಂಗೆ ಇವತ್ತು ಇಲ್ಲಿ ಬರ್ಬೇಕಾದ್ರೆ ನಾನು ಬೆಳಗ್ಗೆನ 5 ಗಂಟೆಗೆ ಎದ್ದು ಇಲ್ಲಿಗೆ ಬಂದೆ. ನಾನು ಕರೆಕ್ಟ್ ಮೆಸೇಜ್ ಹಾಕಿದ್ದೆ ರಾತ್ರಿ ಹಾಕಿದ್ನೋ ಬೆಳಿಗ್ಗೆ ಹಾಕಿದ್ದ, ನಾನು ಟೈಮ್ ನೋಡಿಲ್ಲ. 10:30 ಇಲ್ಲಿ ಇರ್ಬೇಕಮ್ಮ ಅಂತ ಹೇಳಿದ್ದ. ಹಂಗಾಗಿ ನಾನು 10 ಗಂಟೆಗೆ ಇದ್ದೆ. ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಲಾವಿದರಿಗೆಲ್ಲ ಹೇಳೋದೇನಂದ್ರೆ, ಸಮಯ ಪ್ರಜ್ಞಾವಂತರಾಗಿರಿ. ಸಮಯಕ್ಕೆ ನಾವು ಗೌರವ ಕೊಟ್ರೆ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂತ ಗೌರವ ಆ ಸಮಯ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಮಯ ಪ್ರಜ್ಞಾವಂತರಾಗಿ ಬದುಕಿ ಬಾಳ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದ್ದಾರೆ. ಯಾಕೆ ಪದೇ ಪದೇ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಕೆಲವೊಬ್ಬರಿಗೆ ಅನ್ಸಿರ್ಬೋದು ಇಷ್ಟು ದಿವಸ ಕನ್ನಡ ಸಿನಿಮಾ ಅಲ್ವಾ ಮಾಡಿದ್ದು, ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಅಂತ. ಅಂದ್ರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲಿ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ ಅವಳಿ ಜವಳಿ, ಇವಾಗ ಅವಳಿ ನಗರಗಳಾಗಿದ್ದವು, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಆ ಭಾಷೆಯನ್ನ ಇಟ್ಕೊಂಡು ಕಷ್ಟಪಟ್ಟು ಬರೆದು ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ ಗಳನ್ನ ಬರೆದು ಕಲಾವಿದರಿಗೆ ತನ್ನ ಮನಸ್ಸಲ್ಲಿ ಏನಿದೆ, ಯಾವ ಶೈಲಿಯಲ್ಲಿ ಇರಬೇಕು, ಯಾವ ಅಭಿನಯದಲ್ಲಿ ಇರಬೇಕು ಅನ್ನೋದನ್ನ ತುಂಬಾ ಕಷ್ಟಪಟ್ಟು ಮಾಡಿದಾನೆ. ಈ ಚಿತ್ರವನ್ನ ಅಮರ ಪ್ರೇಮಿ ಅರುಣ್ ಇಲ್ಲಿದ್ದಾನೆ. ಹರೀಶ್ ಅಲ್ವ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಇಲ್ಲಿರ್ತಕ್ಕಂಥವ್ರು ದೀಪಿಕಾ ಆಗಿರ್ಬೋದು, ಮತ್ತೊಬ್ಬರ ಆಗಿರ್ಬೋದು, ತುಂಬಾ ಒಳ್ಳೆಯ ಅದ್ಭುತ ಕಲಾವಿದರು. ಮತ್ತೆ ಸಂಗೀತವನ್ನ ಇವತ್ತೇ ನಾನು ಕೇಳಿದ್ದು ಅದೊಂದಷ್ಟು ಸಂಗೀತನ, ಅದು ತುಂಬಾ ಚೆನ್ನಾಗಿದೆ. ಇಂಥ ಒಂದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರ್ಬೇಕು. ಇಲ್ಲಿ ಮಾಧ್ಯಮದವರು ತುಂಬಾ ಇದ್ದೀರಿ. ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು. ಇವಾಗ ಸಿನಿಮಾಗಳು ಸರಿಯಾಗಿ ನಡೀತಾ ಇಲ್ವೋ ಅಥವಾ ನಾವೇ ಸರಿಯಾಗಿ ಕೊಡ್ತಾ ಇಲ್ವೋ ಅದು ಅರ್ಥನೇ ಆಗ್ತಾ ಇಲ್ಲ. ಈಗಿನ ಜನಗಳಿಗೆ ಹೆಂಗ ಅರ್ಥ ಮಾಡ್ಕೋಬೇಕಂತ ಅನಿಸ್ತಾನೆ ಇಲ್ಲ. ಅಂತ ಒಳ್ಳೊಳ್ಳೆ ಕತೆ. ನಾವು ಮೊನ್ನೆ ಒಂದು ಕುಬುಸ ಅನ್ನೋದು ಒಂದು ಸಿನಿಮಾ ಮಾಡಿದ್ರೆ, ಅದ್ಭುತ ಕತೆ. ಕುಮ್ಮು ವೀರಭದ್ರಪ್ಪ ಅವ್ರ ಕಾದಂಬರಿ ಆಧಾರಿತ. ಅದು ಬೆಂಗಳೂರಲ್ಲಿ ಥಿಯೇಟರ್ ಸಿಗ್ಲಿಲ್ಲ. ಎಷ್ಟು ಒಂದು ಒಳ್ಳೆ ಸಿನಿಮಾ. ಅಂತ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರೆ ಸಹ ಯಾಕೆ ಜನ ಥಿಯೇಟರ್ಗೆ ಒಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಕನ್ನಡವನ್ನ ಉಳಿಸ್ರಿ, ಕನ್ನಡವನ್ನ ಬೆಳೆಸ್ರಿ, ಕಲಾವಿದರನ್ನ ಉಳಿಸಿ, ನಮ್ಮ ಕಲೆಯನ್ನ ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನೀವು ಇವತ್ತು ಸಿನಿಮಾ ಬಂತು ಅಂದ್ರೆ ನಾಳೆ ನಾಡಿದ್ದೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ. ಬಂತ ಯೂಟ್ಯೂಬ್ ಅಲ್ಲಿ ಅಂತ. ನಮ್ ಕುಬ್ಸ ಸಿನಿಮಾ ಹಂಗೆ ಮಾಡಿದ್ರು. ನಾವಿನ್ನೂ ಅದನ್ನ ಇದನ್ನೇ ಮಾಡಿಲ್ಲ, ಬಿಡುಗಡೆ ಆಗಿ ಒಂದು ವಾರ ಆಗಿಲ್ಲ, ಥಿಯೇಟರ್ ಪ್ರಿಂಟ್ ಬಿಟ್ಬಿಟ್ರಲ್ಲ ಯೂಟ್ಯೂಬಿಗೆ. ಯಾರು ಬಿಟ್ರೆ ಅವ್ನ್ ಲಕ್ಷಾಂತರ ದುಡ್ಡು ಹಾಕ್ತಾನೆ, ಅವ್ನ ಗತಿ ಏನಾಗ್ಬೇಕು. ಇಂಥ ಒಂದು ಎಲ್ಲ ನಡೀತಾ ಇರ್ತವೆ. ಆ ತರದ್ದು ನಡಿಬಾರ್ದು. ನಾನೊಬ್ಬ ತೃತೀಯ ಲಿಂಗಿಯಾಗಿ, ನಾನೊಬ್ಬ ಜೋಗತಿಯಾಗಿ ನಾನೆಲ್ಲರನ್ನು ಕೇಳ್ಕೊಳ್ಳೋದೇನೆಂದ್ರೆ, ಕಲಾವಿದರನ್ನ ಉಳಿಸ್ರಿ, ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಮರ ಪ್ರೇಮಿ ಅರುಣ್ ಅಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀರಾ. ನಮ್ಮ ಬಳ್ಳಾರಿ ಹರಪನಹಳ್ಳಿ ಅಂತ ಒಂದು ಬಸ್ ಇದೆ, ಕನ್ನಡ ಮಾತಾಡುವಂತ ಒಂದು ಆಟೋ ನಿಲ್ಸಿದ್ದಾರೆ. ನಮ್ಮ ಬಳ್ಳಾರಿಯ ಏಕಶಿಲಾ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿ ಏಕಶಿಲಾ ಬೆಟ್ಟ ಅಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಇರೋದು. ಆ ಒಂದು ಏಕಶಿಲಾ ಬೆಟ್ಟವನ್ನು ತೋರಿಸಿದ್ದಾರೆ. ಆಮೇಲೆ ಕನಕದುರ್ಗ ಮಾತೆಯನ್ನ, ದುರ್ಗಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರತಿಮೆ, ಆಮೇಲೆ ರೈಲ್ವೆ ಜಂಕ್ಷನ್ ತೋರಿಸಿದ್ದಾರೆ. ಎಷ್ಟು ಒಂದು ಅದ್ಭುತ. ಈ ಪೋಸ್ಟರ್ ಅಲ್ಲೇ ಒಂದು ಕಥೆಯ ಅಡಗಿದೆ ಅಂತ ಒಂದು ಕಥೆನ ನಮ್ಮ ಪ್ರವೀಣ್ ಅವರು ಅದನ್ನ ಮಾಡಿದ್ದಾರೆ. ಎಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿದ್ದಾರೆ. ಈ ಸಿನಿಮಾವನ್ನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ಇವತ್ತು ಬಹಳ ಸಂತೋಷದ ವಿಷಯ. ಆಕ್ಚುಲಿ ಅಮರ ಪ್ರೇಮಿ ಅರುಣ್ದು ಒಂದು ಟೀಸರ್ ಬಿಡುಗಡೆ ಆಗ್ತಾ ಇದೆ. ಮಚ್ ಅವೈಟೆಡ್ ಆಕ್ಚುಲಿ ನಮ್ಗೆ ಎಲ್ಲರಿಗೂ ಟೀಮ್ಗೆ. ಇದು ಡೈರೆಕ್ಟರ್ ಅವ್ರದ್ದು ನನ್ನ ಫಸ್ಟ್ ಸ್ಟೋರಿ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಯೂಶಲಿ ಏನಾಗುತ್ತೆ, ನಾವು ಸಿನಿಮಾ ನೋಡ್ತಾ ಇದೀವಿ ಇತ್ತೀಚೆಗೆ, ಅದೇ ಮಾತಾಡ್ತಾ ಇದ್ವಿ.
ಒಂದು ಚಿತ್ರದಲ್ಲಿ ಸ್ಟೋರಿ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ, ಸ್ಕ್ರೀನ್ ಪ್ಲೇ ಸ್ಟೋರಿ ಅನ್ನೋದು ಫಸ್ಟ್ 10 ನಿಮಿಷ ಸಿನಿಮಾ ನೋಡಿದಾಗೇನೆ ನಾವು ಲಾಕ್ ಆಗ್ಬಿಡ್ತೀವಿ ಸಿನಿಮಾಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸಿನಿಮಾನ. ಹಾಗೆ ಸಿನಿಮಾದ ಎಲ್ಲಾ ಪಾತ್ರಗಳು ಬಹಳ ಚೆನ್ನಾಗಿದೆ. ಚಿತ್ರದಲ್ಲಿ ಒಟ್ಟು 6 ಹಾಡಿದೆ. ಆಮೇಲೆ ಹಾಡಿರುವಂತವರೆಲ್ಲ ನಮ್ಮ ಕನ್ನಡದವರೇನೆ. ಮತ್ತೆ ಚಿತ್ರ ನನಗೂ ತುಂಬಾ ಹತ್ತಿರದ್ದು. ಏನಕ್ಕೆ ಅಂತಂದ್ರೆ ನಾನು ಚಿತ್ರದುರ್ಗದವನು, ಬಳ್ಳಾರಿಯಲ್ಲಿ ಆಗೋದು. ಒಂಥರ ಚಳ್ಳಕೆರೆ ಭಾಷೆ, ನಮ್ಮ ಬಳ್ಳಾರಿ ಭಾಷೆ ಬಹಳ ಹತ್ರ ಅನ್ಸುತ್ತೆ ನನಗೆ ಆಕ್ಚುಲಿ. ಹಾಗೆ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋಂಥ ಡಿ ಬೀಟ್ಸ್ ಶೈಲಜಾ ಮೇಡಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಚಿತ್ರದಲ್ಲಿ ವರ್ಕ್ ಮಾಡಿರೋಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು. ತುಂಬಿದೇನಪ್ಪ, ಇನ್ನ ಶುರು ಮಾಡ್ಬೇಕು. ಎಲ್ಲ ನೀವು ಮಾಡಿರೋದು. ಎನಿವೇಸ್, ಪ್ರವೀಣ್ ನಮ್ ಹುಡುಗ. ನಾ ಹಿಂದೆ ತುಂಬಾ ಒಂದ್ 10 ವರ್ಷದ ಹಿಂದೆ ಸಕ್ಕರೆ ಅಂತ ಸಿನಿಮಾ ಮಾಡಿದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಹುಡುಗ. ಸೊ ಅವಾಗಿಂದ ಸುಮಾರು 2012-13 ಅಲ್ಲಪ್ಪ, ಅವಾಗಿಂದ ಪರಿಚಯ ಇರೋ ಹುಡುಗ. ಸೊ ನಮ್ ಹುಡುಗ ಒಂದು ಸಿನಿಮಾ ಮಾಡಿದಾನೆ ಅಂದ್ರೆ ಅವತ್ತಿಂದ ಶ್ರದ್ಧೆಯಿಂದ ಕೆಲಸ ಮಾಡುವ ಹುಡುಗ. ಅದನ್ನ ನೋಡ್ಕೊಂಡು ಬಂದಿದೀವಿ. ಸೊ ಪ್ರವೀಣಂಗೆ ಅವನ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕಾಕತಾಳೀಯ ಅನ್ನೋ ಹಾಗೆ ಡಿ ಬೀಟ್ಸ್ ಅನ್ನೋ ಆಡಿಯೋ ಸಂಸ್ಥೆನ ನಾನು ವಿ ಹರಿಕೃಷ್ಣ ಅವರು ನಡೆಸ್ತೀವಿ. ಸೊ ಪ್ರವೀಣ್ ಇದನ್ ಮಾಡೋದಾ ಅಂತ ಕೇಳಿದಾಗ ಅದಕ್ ಮುಂಚೆನೆ ನಾನು ಹೇಳಿದ್ದೆ ನಾ ಮಾಡ್ತೀನಪ್ಪ ಅಂತ. ಹಾಡ್ ಕೇಳಿಲ್ಲ ಏನಿಲ್ಲ, ಶುರು ಮಾಡ್ತೀನಿ ಅಂತ ಹೇಳಿದಾಗ್ಲೆ ಆ ಮಾತು ಹೇಳಿದ್ದೆ. ಅಂಡ್ ಪ್ರವೀಣ್ ಸಿನಿಮಾ ಮುಗಿದ ಮೇಲೆ ಬಂದು ಮಾತಾಡಿದಾಗ ಖಂಡಿತ ಮಾಡೋಣ ಅಂತ ಹೇಳಿದೆ. ಕಿರಣ್ ರವೀಂದ್ರನಾಥ್ ಅವರು ಈಗಾಗಲೇ ಹೆಸರು ಮಾಡಿರುವ ಮ್ಯೂಸಿಕ್ ಕಂಪೋಸರ್. ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಸೊ ಈಗಾಗಲೇ ಇವರು ಮಂಗಮ್ಮ ಜೋಗತಿ ಅವ್ರು ಹೇಳ್ದಂಗೆ ತುಂಬಾ ಇಂಪಾರ್ಟೆಂಟ್ ಮೀಡಿಯಾದವರು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ. ಮತ್ತೆ ಎಲ್ಲರೂ ತುಂಬಾ ಶ್ರಮ ವಹಿಸಿ ಮಾಡಿರ್ತಾರೆ. ನಮ್ಮ ಯಂಗರ್ ಜನರೇಷನ್ ಪ್ರವೀಣನ್ ಅಂತವರು ತುಂಬಾ ಶ್ರದ್ಧೆಯಿಂದ ಕಥೆ ಬರ್ಕೊಂಡಿರ್ತಾರೆ. ಎಫರ್ಟ್ ಹಾಕಿ ಇಡೀ ತಂತ್ರಜ್ಞರು ಎಲ್ಲರೂ ಸಿನಿಮಾ ಮಾಡಿರ್ತಾರೆ. ಬಟ್ ಜನಕ್ಕೆ ತಲುಪಿಸುವ ಕೆಲಸವನ್ನ ಮಾಧ್ಯಮ ಇನ್ನ ಮಾಡ್ತಾ ಇದ್ದೀರಾ. ಮಾಡದೇ ಇದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ. ಇನ್ನೊಂದಷ್ಟು ಹೆಚ್ಚು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ರೆ, ಹಾಗೆ ನಮ್ಮ ಜನ ಯೂಟ್ಯೂಬ್ ಅಥವಾ OTTನೋ ಟಿವಿಲೋ ನೋಡೋಕ್ ಮುಂಚೆ ಬಂದು ನೋಡಿದ್ರೆ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ, ಈ ಪ್ರೊಫೆಷನ್ ಆಗಿ ತಗೊಂಡು ಮುಂದುವರಿಯಕ್ಕೆ ಸಹಾಯ ಆಗತ್ತೆ. ಹೋಪ್ಫುಲಿ ಅದು ಈ ಸಿನಿಮಾಗೆ ಎಲ್ಲರ ಸಹಕಾರ ಇರತ್ತೆ ಅಂತ ನಾನಾದ್ರೂ ನಂಬಿದ್ದೀನಿ. ಧರ್ಮಣ್ಣ ಮತ್ತೆ ಈ ಇಬ್ರು ಹೆಣ್ಮಕ್ಳು ಅಂಡ್ ಫಸ್ಟ್ ಟೈಮ್ ಹೀರೋ ಅಲ್ವಾ ನೀವು? ಹರೀಶ್ ಅಲ್ಲ? ಫಸ್ಟ್ ಟೈಮ್ ಕಹಿ ಸಿನಿಮಾ. ಓಕೆ, ಅದ್ರಲ್ಲಿ ಒನ್ ಆಫ್ ದ ಲೀಡ್. ಇದು ಫುಲ್ ಫ್ಲೆಡ್ಜ್ ಹೀರೋ ಆಗಿ ಓಕೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಇವರಂತೂ ಗೊತ್ತೇ ಗೊತ್ತು, ಪ್ರೂವನ್ ಆರ್ಟಿಸ್ಟ್. ನನ್ನ ಪ್ರೊಡಕ್ಷನ್ಸ್ ಅಲ್ಲೂ ಮಾಡಿದ್ದಾರೆ. ಹಿ ಇಸ್ ಟೂ ಗುಡ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರವೀಣ್, ಆಲ್ ದ ವೆರಿ ಬೆಸ್ಟ್. ಅಂಡ್ ಡಿ ಬೀಟ್ಸ್ ವಿಲ್ ಆಲ್ವೇಸ್ ಸಪೋರ್ಟ್ ಯು. ಕಲಾವಿದರಿಗೂ, ತಂತ್ರಜ್ಞರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಅಮರ ಪ್ರೇಮಿ ಅರುಣ ಮಾಡಿದಾಗ ನಮಗೆ ಪ್ರವೀಣ್ ಅಷ್ಟೊಂದು ಪರಿಚಯ ಇರಲಿಲ್ಲ. ಅಲ್ಲಿ ಹೋಗಿ ನಾವು ಕಳೆದ ಕಾಲ ಹೇಗಿತ್ತು ಅಂದ್ರೆ, ನಾವೆಲ್ಲ ಎಲ್ಲೋ ಒಂದು ಪಿಕ್ನಿಕ್ ಬಂದಿದ್ದೀವಿ ಅಂತ. ಪ್ರತಿಯೊಬ್ಬರು ಎಷ್ಟು ಮಟ್ಟಿಗೆ ನಮ್ಮನ್ನ ಆದರಿಸಿ ಸ್ವೀಕರಿಸಿ ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಕೋಆಪರೇಷನ್ ಕೊಟ್ಟು ನಮ್ಗೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅಂತ ಯಾವತ್ತೂ ಅನ್ನಿಸ್ತೇ ಇರೋ ತರ ನಾವಲ್ಲಿ ಭಾಗವಹಿಸಿದ್ರು. ನಾನು ಕೇಳ್ತಾ ಇದ್ದೆ, ತಡವಾದ್ರೂ ಹಾಲು ಕಾದಷ್ಟು ರುಚಿ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಇದೆಯಾ ಪ್ರವೀಣ್ ಅಂತ ಕೇಳ್ತಾ ಇದ್ದೆ. ಯಾಕೆಂದ್ರೆ ಎಲ್ಲೋ ನಮ್ಮ ಅರುಣ್ ಹೋಗಿ ತೆರೆ ಹಿಂದೆ ಔತ್ಕೊಂಡು ಕೂತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಈಗ ಹೇಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ತಡವಾದ್ರೂ ಇಂಥ ಅದ್ದೂರಿಯ ಒಂದು ಸಂಭ್ರಮ ಏರ್ಪಟ್ಟಿರೋದು ಮನಸ್ಸಿಗೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಕಾರಣಾಂತರಗಳಿಂದ ಎಲ್ಲರೂ ಬರೋದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು. ನಾನೇ ಬೆಂಗಳೂರಲ್ಲಿ ಇದ್ರು 10 ಗಂಟೆಗೆ ಹೊರಟು 11:25 ತಲುಪಿದ್ದೀನಿ ಬೆಂಗಳೂರಲ್ಲಿ. ಹಾಗಾಗಿರುವಾಗ ಸಮಯ ಪ್ರಜ್ಞೆ ಅಮ್ಮ ಹೇಳಿದಾಗೇನೆ ನಿಜವಾಗ್ಲೂ ಸಮಯ ಪ್ರಜ್ಞೆ ಬೇಕೇ ಬೇಕು. ಯಾಕೆಂದ್ರೆ 11 ಅಂದ್ರೆ ನಮ್ಮ ಆಕಾಶವಾಣಿಲಿ ವಸಂತ ಕವಲಿ ಅಂತ ಒಬ್ರು ನಿರ್ದೇಶಕರಿದ್ರು. 11 ಅಂತಂದ್ರೆ 10:55 11:05 ಅಲ್ಲ ಅನ್ನೋರು. ಹಾಗೆ 11 ಹಾಗೂ ಸ್ವಲ್ಪ ತಡವಾದ್ರೂ ಕಷ್ಟಪಟ್ಟ ಇಷ್ಟಪಟ್ಟು ಬಂದಿರೋ
ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತೆ ಅಮರ ಪ್ರೇಮಿಯರನ್ನ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಅದು ಎಲ್ಲರಿಗೂ ಇಷ್ಟವಾಗುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಆ ಸಿನಿಮಾನ ನೋಡಿ, ಮತ್ತೆ ನಿರ್ದೇಶಕರಿಗೂ, ತಂತ್ರಜ್ಞರಿಗೂ, ಕಲಾವಿದರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರ ಮೂಲಕ ಮತ್ತೆ ಇಲ್ಲಿ ನಡೆದಿರತಕ್ಕ ಪ್ರತಿಯೊಬ್ಬರಿಗೂ ಕಳಕಳಿಯಿಂದ ಬೇಡ್ಕೊಂಡು, ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾನು ಬಹಳ ಕಷ್ಟಪಟ್ಟು ಮಾಡಿರ್ತಾರೆ. ಅದನ್ನ ನೀವು ಇಷ್ಟಪಟ್ಟು ನೋಡಿದ್ರೆ ಅವ್ರ ಕಷ್ಟ ಸಾರ್ಥಕ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಬಂದಿರುವಂತ ಪ್ರತಿಯೊಬ್ಬರಿಗೂ ಮತ್ತೆ ಅಮರ ಪ್ರೇಮಿಯರನ್ನ ಒಂದು ಒಳ್ಳೆಯ ಸಾಧನೆ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಮಾಡಲಿ ಅಂತ ಹೇಳಿ ಈ ಮೂಲಕ ಪ್ರವೀಣ್ ಮತ್ತು ತಂಡದವರಿಗೆ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಲಕ್ಷ್ಮಿ, ಇದು ನನಗೆ ಡೆಬ್ಯೂ ಫಿಲ್ಮ್. ಆಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾನಲ್ಲಿ ಕೆಲಸ ಮಾಡೋದ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅಥವಾ ಟೀಮ್ ಹೇಗಿತ್ತು, ಅದು ನನಗೆ ನೆಕ್ಸ್ಟ್ ಬೇರೆ ಸಿನಿಮಾ ಟೀಮ್ಗಳಲ್ಲಿ ಹೋಗಿ ಮುಂದೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಷ್ಟು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಲಿಲ್ಲ. ಮತ್ತೆ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಇನ್ ಟರ್ಮ್ಸ್ ಆಫ್ ಇವನ್ ಸೀನಾ ಧರ್ಮಣ್ಣ ಸರ್ ಜೊತೆ ವರ್ಕ್ ಮಾಡಿದ್ದು ನನಗೂ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬಳ್ಳಾರಿ ಸೀಮೆನಲ್ಲೇ ನಡೆಯಂತ ಕಥೆ. ಪ್ರವೀಣ್ ಸರ್ ಯಾವ ರೀತಿ ವರ್ಕ್ಶಾಪ್ಸ್ ಮಾಡಿದ್ರು ಅಂತ ಅಂದ್ರೆ ಒಂದಷ್ಟು ದಿನಗಳು, ಒಂದಷ್ಟು ತಿಂಗಳುಗಳು, 2-3 ವರ್ಷ ಆದ್ರೂ ನಾನು ಬಳ್ಳಾರಿ ಅವಳೆ ಆಗ್ಬಿಟ್ಟಿದ್ದೆ ಅನ್ಸತ್ತೆ ಒಂದ್ ಪಾಯಿಂಟ್ ಆದ್ಮೇಲೆ. ಯಾಕಂದ್ರೆ ಯಾರಾದ್ರೂ ಈ ನಾರ್ತ್ ಕರ್ನಾಟಕ ಡೈಲೆಕ್ಟ್ ಅಲ್ಲಿ ಮಾತಾಡಿದ್ರೆ ನನಗೆ ಆಟೋಮ್ಯಾಟಿಕಲಿ ನಾನು ಬಳ್ಳಾರಿ ಭಾಷೆಯಲ್ಲೇ ಮಾತಾಡಕ್ಕೆ ಶುರು ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ಒಂದು ವರ್ಕ್ಶಾಪ್ ಇರ್ಬೋದು, ನಾವು ಶೂಟ್ ಮಾಡಿದ್ದಾಗಿರ್ಬೋದು, ತುಂಬಾ ಆರ್ಗನೈಸ್ಡ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಬೋದು. ಅರುಣ್ ಮತ್ತೆ ಕಾವ್ಯ ನಿಮ್ಗೆ ಹೆಂಗೆ ಒಂದು ಸೀರಿಯಸ್ ಲವ್ ಸ್ಟೋರಿ, ವೆರಿ ರಾಂಗ್ ಕಾಮ್ ಮತ್ತೆ ನಾವು ಈ ಮೊದ್ಲಿಂದ ಹೇಳ್ಕೊಂಡ್ ಬರ್ತಿದ್ವಿ. ಈ ಕಡೆ ನಾನು ಸೀನಾ, ಇಲ್ಲಿ ಒಂದ್ ಸ್ವಲ್ಪ ನಾವೇನ್ ಮಾಡ್ತಿದೀವಿ ನಮಗೂ ಗೊತ್ತಿಲ್ಲ. ಸೊ ಹಾಗೆ ನಾವಿಬ್ರು ಆ ತರದ ಒಂದು ಜೋಡಿ ಕಥೆ ಈ ಕಡೆ. ಸೊ ಬರ್ತಾ ಇರುವಂತ ಎಲ್ಲಾ ಅಪ್ಡೇಟ್ಸ್ ನ ದಯವಿಟ್ಟು ಎಲ್ಲರೂ ಚಾನೆಲ್ ನಡಿ ನೋಡ್ಬೇಕು, ಅಪ್ಡೇಟ್ಸ್ ನ ಫಾಲೋ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸ್ಟೇಜ್ ಮೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಟುಡೇ. ಯೋಗರಾಜ್ ಭಟ್ ಸರ್ ಬರ್ಬೇಕಿತ್ತು, ಬಂದಿಲ್ಲ. ಯೋಗರಾಜ್ ಭಟ್ ಸರ್ ತುಂಬಾ ಒಳ್ಳೆ ಸ್ಟೋರೀಸ್ ನ ಕೊಟ್ಟಿದ್ದಾರೆ ಸಿನಿಮಾಗೆ. ಅಂಡ್ ಅವರ ಪರಮಾತ್ಮ ನನಗೆ ಆಲ್ ಟೈಮ್ ಫೇವರೇಟ್ ಮೂವಿ. ಸೊ ಅವ್ರ ಸ್ಟೂಡೆಂಟ್ ಆಗಿರೋ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡಿರೋದು ನಂಗೆ ತುಂಬಾನೇ ಖುಷಿ ಇದೆ. ಈಸ್ ವಂಡರ್ಫುಲ್ ರೈಟರ್. ಅಂಡ್ ಪ್ರೀತಿ ಮತ್ತೆ ಫ್ಯಾಮಿಲಿ ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅಮರ ಪ್ರೇಮಿ ಅರುಣ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದೊಂದು ರಾಮ್ ಕಾಮ್. ಇದರಲ್ಲಿ ಕಂಪ್ಲೀಟ್ ಬಳ್ಳಾರಿ ಶೂಟ್ ಆಗಿರೋದು. ಸೊ ಬಳ್ಳಾರಿ ಕನ್ನಡ ಕಲಿಬೇಕಿತ್ತು. ನಮ್ಗೆ ತುಂಬಾ ವರ್ಕ್ಶಾಪ್ ಮಾಡಿ, ತುಂಬಾ ಟ್ರೈನ್ ಮಾಡಿ, ನಾವು ಪರ್ಫೆಕ್ಟ್ ಆದ್ಮೇಲೆ ನಮ್ಗೆ ಆನ್ ಫ್ಲೋರ್ ಕರ್ಕೊಂಡು ಹೋಗಿರೋದು ಶೂಟಿಂಗ್ ಗೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಮಾಡಿದೀವಿ. ಅಲ್ಲಿ ಹಳ್ಳಿ ಇರ್ಬೋದು, ಎಲ್ಲ ಪ್ರತಿಯೊಂದ್ ಜಾಗ ಕವರ್ ಮಾಡಿದೀವಿ ಆಲ್ಮೋಸ್ಟ್. ಅಂಡ್ ಬಳ್ಳಾರಿ ಊಟ ಎಲ್ಲ ಟೇಸ್ಟ್ ಮಾಡಿದೀನಿ. ತುಂಬಾ ಖುಷಿ ಇದೆ ಅದು ಪ್ರವೀಣ್ ಸರ್ ಮನೆಗೆ ಹೋಗಿ. ಅಂಡ್ ನಮ್ಮ ಪ್ರವೀಣ್ ಸರ್ DOP ಸರ್ ಅವರು ಬಳ್ಳಾರಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಮ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ಕೊಂತೀನಿ. ಸಿನಿಮಾ ನೋಡಿಲ್ಲ ಕಂಪ್ಲೀಟ್ ಆಗಿ. ಓಕೆ. ಅಂಡ್ ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಪಾತ್ರದ ಹೆಸರು ಬಂದು ಕಾವ್ಯ ಅಂತ. ಒಂದು ಸ್ಟ್ರಾಂಗ್ ಫೀಮೇಲ್, ಅಟ್ ದ ಸೇಮ್ ಟೈಮ್ ತುಂಬಾ ಕನ್ಫ್ಯೂಸ್ಡ್. ಇವಾಗ ನಾವ್ ಯಾವ್ದೇ ಒಂದು ಫೀಮೇಲ್ ನೋಡಿದಾಗ ಈ ತರ ಒಂದ್ ಪಾತ್ರನ ನಾವ್ ನೋಡ್ಕೊಬಹುದು, ನಮ್ಮನ್ನ ನಾವೆಲ್ಲ ನೋಡ್ಕೊಬಹುದು. ಆ ತರ ಒಂದ್ ಪಾತ್ರ ತುಂಬಾ ಚೆನ್ನಾಗಿ ಬರ್ತಿದಾರೆ. ಆ ಪಾತ್ರನ ತುಂಬಾ ಇಷ್ಟಪಟ್ಟು ಮಾಡಿರೋಂತ ಆ ಪಾತ್ರ ಇದು. ಅಂಡ್ ಓಕೆ, ಹರೀಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಅಂಡ್ ಆಲ್ಸೋ ಧರ್ಮಣ್ಣ ಅಂಡ್ ಮಂಜಮ್ಮ ಅವ್ರ ಜೊತೆ ಕೂಡ. ಅಂಡ್ ನಮ್ಮ ಅಜ್ಜಿ ಇವ್ರ ಜೊತೆ ಸಾಕಷ್ಟು ಸೀನ್ಸ್ ನಡೆದಿದೆ. ತುಂಬಾ ಚೆನ್ನಾಗಿ ಬಂದಿದೆ ನಮ್ಮಿಬ್ರು ಕಾಂಬೋ ಕೂಡ. ಅಂಡ್ ಸೊ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೀನಿ. ತುಂಬಾ ಖುಷಿ ಇದೆ. ನನ್ನ ಮೊದಲನೇ ಸಿನಿಮಾ. ಪ್ರವೀಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಸೋ ಜೆಂಟಲ್, ಮತ್ತೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಿಮ್ಗೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಸೊ ನಿಮ್ದು ಎಷ್ಟನೇ ಸಿನಿಮಾ ಹೇಳಿ ಅಂತ. ಸೊ ಅಷ್ಟು ನಮಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು ಪ್ರವೀಣ್ ಸರ್. ನನಗೆ ತುಂಬಾ
ಫಸ್ಟ್ ಸಿನಿಮಾದಲ್ಲಿ ಭಯ ಇರುತ್ತಲ್ಲ, ಸೊ ಆ ಭಯ ಎಲ್ಲ ಹೋಯ್ತು. ದೆನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ನಮ್ದೊಂದು ಪುಟ್ಟ ಕ್ಯಾರೆಕ್ಟರ್ ಇದ್ರು ಅದೊಂದು ಸ್ವಲ್ಪ ಕಾಣಿಸ್ಕೊಳ್ಳುವಂತ ಕ್ಯಾರೆಕ್ಟ್ರೆ. ಸೊ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆ ಸುಮಾರು ಜನ ನನ್ನ ನೆಚ್ಚಿನ ನಿರ್ದೇಶಕರು, ತಂತ್ರಜ್ಞರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ಹಾಗೆ ಕಿರಣ್ ಸರ್ಗೆ, ಮುಖ್ಯವಾಗಿ ಇವತ್ತಿನ ಅತಿಥಿಗಳಾಗಿ ಬಂದು ನಮ್ಮ ಟೀಸರ್ ಮತ್ತೆ ಪೋಸ್ಟರ್ ಲಾಂಚ್ ಮಾಡಿದಂತ, ನಮ್ಮ ಸಾಂಗ್ಸ್ ನ ತಗೊಂಡು ನಮ್ಮ ಬಲವಾಗಿ ನಿಂತಿರುವಂತ ಶೈಲಜನಾಗ್ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೆ ಮಂಜಮ್ಮ ಜೋಗತಿ ಅವರು ಒಳ್ಳೆ ವಿಷಯ ಹೇಳಿದ್ರು. ನನಗೆ ಆಕ್ಚುಲಿ ಖುಷಿ ಆಯ್ತು ಕನ್ನಡದ ಬಗ್ಗೆ, ಮತ್ತೆ ಇವತ್ತು ಸಿನಿಮಾಗಳು ಏನೇನಾಗ್ತಿದೆ ಅದ್ರ ಬಗ್ಗೆ ಹೇಳಿದ್ರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಂದಿಸುತ್ತಾ, ಬಳ್ಳಾರಿ ಸೀನಾ ನನಗೆ ಫಸ್ಟ್ನೇ ಸಲ ಟೈಟ್ಲ್ ಹೇಳಿದಾಗ ಫಸ್ಟ್ ನೆನಪಾಗಿತ್ತು ದಾದಾ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್. ಯಾಕೆಂದ್ರೆ ಬಳ್ಳಾರಿ ನಾಗದಲ್ಲಿ ಅವರು ಕೂಡ ಬಳ್ಳಾರಿ ಸೊಗಡಿರುವಂತ ಡೈಲಾಗ್ ನ ಹೇಳ್ತಾ ಬಂದಿದ್ರು. ಮಜಾ ಏನಂತಂದ್ರೆ ಅವಾಗ ನಾನು ನಾಟಕ ಮಾಡ್ತಿದ್ದೆ, ಬಳ್ಳಾರಿ ನಾಗನ ನಾನು ಬಳ್ಳಾರಿಲೇ ನೋಡಿದ್ದು. ಹಂಗಾಗಿ ಅದು ಇನ್ನೂ ಚೆನ್ನಾಗಿ ಇದನ್ನಿಸ್ತು. ಆಮೇಲೆ ಅವ್ರು ಹೇಳ್ದಂಗೆ ಇಲ್ಲಿರ್ತಕ್ಕಂಥ ಏನೊಂದು ಸಣ್ಣ ಸಣ್ಣ ಸೊಗಡಿದೆ. ಉತ್ತರ ಕರ್ನಾಟಕ ಅಂದ್ರೆ ಎಲ್ಲರೂ ಹೋಲ್ಸೇಲ್ ಉತ್ತರ ಕರ್ನಾಟಕ ಒಂದೇ ಸ್ಲ್ಯಾಂಗ್ ಅಂತ ಅನ್ಕೊಂಡ್ಬಿಡ್ತೀವಿ. ಆಕ್ಚುಲಿ ಆಗಿಲ್ಲ. ದಾವಣಗೆರೆಯಲ್ಲಿ ಒಂಚೂರು ಚೇಂಜ್ ಇದೆ, ಬಳ್ಳಾರಿಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಚಿತ್ರದುರ್ಗದಲ್ಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಹಾವೇರಿಯಲ್ಲಿ ಒಂಚೂರು ಚೇಂಜ್ ಇದೆ, ಹುಬ್ಳಿಲಿ ಚೇಂಜ್ ಇದೆ, ಬೆಳಗಾವಿಲಿ ಚೇಂಜ್ ಇದೆ. ಇದನ್ನ ಯಾಕೆ ಚೇಂಜ್ ಅಂತ ಹೇಳ್ತೀನಿ ಅಂದ್ರೆ, ನಾನು 6 ವರ್ಷ ನಾಟಕ ಮಾಡ್ಬೇಕಾದ್ರೆ ಇವೆಲ್ಲ ಕನ್ನಡ ಒಂದು ಸೊಗಡುಗಳನ್ನ ನಾನು ನೋಡಿದ್ದೀನಿ. ಹಂಗಾಗಿ ಅವ್ರು ಹೇಳ್ದಂಗೆ ಈ ಭಾಷೆನ ಹಿಡಿಬೇಕು ಅಂದ್ರೆ ಅಷ್ಟು ಈಸಿ ಇರಲ್ಲ. ಕೆಲವೊಂದು ಸ್ಲ್ಯಾಂಗು ಎಳೆಯೋದಾಗ್ಲಿ, ಆ ಪಾಸ್ಗಳಾಗ್ಲಿ, ಆಮೇಲೆ ಅರ್ಧ ಕಟ್ಟಾಗುತ್ತೆ ಕೆಲವೊಂದು ಪದ, ಕೆಲವೊಂದು ಏನಂತಾರೆ ಅದಕ್ಕೆ ಅಕ್ಷರಗಳು ಅರ್ಧ ಕಟ್ಟಾಗುತ್ತೆ ಕೆಲವೊಂದು. ಅವೆಲ್ಲ ತುಂಬಾ ಸೂಕ್ಷ್ಮವಾಗಿತ್ತು. ಅವ್ರು ನಮಗೆ ಹೇಳ್ಕೊಟ್ಟಾಗ ಒಂದು ಇಲ್ಲಿ ಹೇಳಲೇಬೇಕು. ಏನಂತಂದ್ರೆ ಇವರು ಫಸ್ಟ್ನೇ ದಿನ ಬಂದಿದ್ರು, ರಾತ್ರಿ 2 ಗಂಟೆ ಕಾಲ್ಸಿಟ್ಟು, ನೆಕ್ಸ್ಟ್ ಡೇ ಅದು ನಮಗೆ ಶೂಟ್ ಅವೈಲಬಲ್ ಇಲ್ಲ ಹೋಟ್ಲು ಹೇಳ್ಬಿಟ್ಟಿದ್ರು ನಮ್ಮ ಮಂಜಣ್ಣ. ನಾನು ಮಂಜಣ್ಣ ಹತ್ರ ಒಂದೇ ಒಂದು ಮಾತು ಹೇಳಿದ್ದು, ಅಣ್ಣ ಎಷ್ಟು ಉದ್ದ ಡೈಲಾಗ್ ಇದೆ, ಈ ಹುಡುಗಿ ಹೇಳುತ್ತೆ ಇಲ್ಲ ನೋಡಿ, ಇಲ್ಲಂದ್ರೆ ಇನ್ನೊಂದು ದಿವಸ ಮಾಡ್ತಾರೆ ಯಾಕೆ ಟೆನ್ಷನ್ ಅಂತ. ನೀವು ನಂಬಲ್ಲ, 2 ಗಂಟೆ ತನಕ ಏನ್ ಕಾಲ್ಸಿಟ್ಟಿತ್ತು, 1 ಗಂಟೆಗೆ ಮುಗಿಸಿದ್ರು ಇವರು ಅವತ್ತು ನನ್ನ ಹತ್ರ ಬಂದು. ಯಾಕೆಂದ್ರೆ ಒಂದ್ಸತಿ ರಿಹರ್ಸಲ್ ಮಾಡೋಣ ಅಂತ ಒಂದು ಪ್ರಾಕ್ಟೀಸ್ ಮಾಡಿದ್ವಿ. 10 ನಿಮಿಷಕ್ಕೆ ಡೈಲಾಗ್ ಅಷ್ಟು ಹೇಳ್ಬಿಟ್ರು. ನಂಗೆ ಆಶ್ಚರ್ಯ ಅನ್ಸ್ಬಿಡ್ತು. ಯಾಕೆ ಹೇಳ್ದೆ ಅಂತಂದ್ರೆ ಅಷ್ಟು ಪ್ರವೀಣ್ ಜಿ ಅವ್ರದ್ದು ಸಹಕಾರ ಕೂರ್ಸಿ ಅವ್ರಿಗೆ ಅಷ್ಟು ರಿಹರ್ಸಲ್ ಮಾಡಿಸಿದ್ರು. ಆಮೇಲೆ ದೀಪಿಕಾ ಅವರಾಗ್ಲಿ, ಅವ್ರು ಹೇಳ್ದಂಗೆ ಇಲ್ಲಿರೋ ಯಾರು ಆರ್ಟಿಸ್ಟ್ ಬಳ್ಳಾರಿಯವರಲ್ಲ. ಇನ್ನ ನಮ್ಮ ಮಾಮನ ಬಗ್ಗೆ ಹೇಳಲೇಬೇಕು. ಮಾಮ ಅಂತ ಯಾಕೆ ಹೇಳ್ತಿದ್ರು ಹರೀಶ್ ಅವರು, ಅದ್ರಲ್ಲಿ ನಾನು ಮಾಮ ಅಂತ ಕರೆಯೋದು ಅವ್ನ ಇಡೀ ಸಿನಿಮಾ. ಅದೊಂದು ಬಾಂಧವ್ಯ ಇರುತ್ತೆ ಅದ್ರಲ್ಲಿ. ಆತರ ಅಲ್ಲೆಲ್ಲ ಹಂಗೆ ಕರೀತಾರೆ ಫ್ರೆಂಡ್ಸ್ ಆಕ್ಚುಲಿ. ಅದು ನನ್ನ ಮಾಮ ಅಂತ ಕರಿತೀನಿ. ಅವನಂತೂ ಅದ್ಭುತವಾದ ಕ್ಯಾರೆಕ್ಟರ್. ಅವನೇನಿದ್ದಾರೆ ಅಮರ ಪ್ರೇಮಿಯರನು ಅದ್ರ ಉಲ್ಟಾ ಅವ್ರು ಹೇಳ್ದಂಗೆ. ಈಗ ಎಷ್ಟು ಮಾತಾಡ್ತೀನಿ ಇದಕ್ಕಿಂತ ಜಾಸ್ತಿ ಮಾತಾಡಿ. ಆಕ್ಚುಲಿ ಆ ಇಡೀ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದ್ರೆ ಅದಕ್ಕೆ ಮೊದಲನೇ ಕಾರಣಕರ್ತರು ಮತ್ತೆ ಕರುತ್ರು ನಮ್ಮ ಪ್ರವೀಣ್ ಜಿ. ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀವು ನೋಡ್ಬೋದು, ಅವ್ರು ಇಂಗ್ಲಿಷ್ ಪದನ ಬಹಳ ಕಡಿಮೆ ಬಳಸಿದ್ದು ನಿಮಗೆ ಸಿಕ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಆಕ್ಚುಲಿ ಅವ್ರು ಓದಿರೋದು ಇಂಜಿನಿಯರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಅಭಿಮಾನ ಇದೆ. ಆಮೇಲೆ ಅವ್ರ ಇಡೀ ಫ್ರೆಂಡ್ಸ್ ಏನಿದೆ ಮತ್ತೆ ಅವರ ಬ್ರದರ್ಸ್ ಏನಿದೆ ಅವರು ಅಷ್ಟೇ. ನಾವು ಬಳ್ಳಾರಿ ಒಳಗೆ ಹೋದಾಗ ನಂಗೆ ಖುಷಿ ಅನ್ಸಿದ್ದು ಕನ್ನಡದ ಬಗ್ಗೆ ಎಷ್ಟು ಒಂದು ಗ್ರಿಪ್ ಹಿಡ್ಕೊಂಡು ಆ ಇಡೀ ಇದರಲ್ಲಿ ಎಷ್ಟು ಚೆನ್ನಾಗಿ ಕನ್ನಡನ ಪಸರಿಸಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಯ್ತು ನಂಗೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಮುಗುಳ್ನಗೆ. ಆಕ್ಚುಲಿ ಇಲ್ಲಿ ಅಮೂಲು, ರವೀಂದ್ರ ಅವರು, ನಮ್ಮ ಇವರು ಎಲ್ಲ ಪ್ರತಿಯೊಬ್ಬ ಏನಿದ್ದಾರೆ ಅವರೆಲ್ಲ ಅದ್ರಾಗ ಅಸೋಸಿಯೇಟ್. ನನ್ನ ಫಸ್ಟ್ನೇ ಭೇಟಿ ಅವ್ರದ್ದೆಲ್ಲ ಮುಗುಳ್ನಗೆ ಟೀಮು. ಅಲ್ಲಿಂದ ಶುರುವಾಗಿ ಜರ್ನಿ ಈಗ ಬಳ್ಳಾರಿ ಸೀನಾ ಅಂದ್ರೆ ಅಮರ ಪ್ರೇಮಿ ಅರುಣ್ ತನಕ ಬಂದು ನಿಂತಿದೆ. ಖಂಡಿತವಾಗ್ಲೂ ನೀವು ಹೋದ್ರೆ ಒಂದು ಪಕ್ಕ ಬಳ್ಳಾರಿ ಸೊಗಡು ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಏನೊಂದು ಫ್ಯಾಮಿಲಿ ಡ್ರಾಮಾಗಳಿದೆ ಅದನ್ನ ನೀವು ಕಣ್ ತುಂಬ್ಕೊಂಡ್ ಬರ್ತೀರಾ. ಅಜ್ಜಿಯಿಂದ ಹಿಡಿದು ನಿಮ್ ಮೊಮ್ಮಗು ತನಕ ನಮ್ಮ ಸಿನಿಮಾದಲ್ಲಿ ಇದೆ. ಅಜ್ಜಿಯಿಂದ ಹಿಡಿದು ಮೊಮ್ಮಗು ತನಕ ನೋಡೋದು ಅಂತಲ್ಲ ನಾನು ಹೇಳ್ತಿರೋದು, ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸದ್ಯದಲ್ಲೇ ಹೇಳ್ತೀವಿ ಯಾವಾಗ ಅಂತ. ಇನ್ನೊಂದ್ 2-3 ತಿಂಗಳಲ್ಲಿ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಅಮರ ಪ್ರೇಮಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀವಿ. ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಗೆಳೆಯರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ಈಗ ಟೀಸರ್ ನೋಡಿದ್ರಿ, ಅಮರ ಪ್ರೇಮಿ ಅರುಣ್. ಇದು ನಾನು ಒಂದು ಥಿಂಗ್ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹುಡುಗನಿಂದ ಹಿಡಿದು ವಯಸ್ಕರ ತನಕ ಅವರ ಒಂದು ಇಂಡಿವಿಜುವಲ್ ಲೈಫ್ ಅಲ್ಲಿ
ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಫಸ್ಟ್ ಲವ್ ಅಂತ ಅಥವಾ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟೋದಾಗಿರ್ಲಿ ಇದೇ ಇರುತ್ತೆ. ಸೊ ಆ ಥಿನ್ ಲೈನ್ ಈ ಅಮರ ಪ್ರೇಮಿ ಅರುಣ್ ಅಲ್ಲಿರೋದು. ಸೊ ಅಲ್ಲಿ ಅರುಣ್ ಕಾವ್ಯನ ಹುಡುಕ್ತಾ ಹೋಗುವಂತ ಕತೆ ಅಂದ್ರೆ ಕತೆ ಕೊಡಲ್ಲ. ಇಟ್ಸ್ ನಾಟ್ ಲೈಕ್ ಜರ್ನಿ ಅಂತ ಅಲ್ಲ, ಇದು ಟ್ರಾವೆಲ್ ಜರ್ನಿ ಅಲ್ಲ, ಬಟ್ ಅರುಣಿಗೆ ಕಾವ್ಯ ಸಿಗ್ತಾಳ ಅನ್ನೋದೇ ಒಂದು ಕತೆ. ಸೊ ಆ ಕಥೆಯಲ್ಲಿ ಅರುಣ್ ಫ್ಯಾಮಿಲಿ ಮತ್ತೆ ಕಾವ್ಯನ್ ಫ್ಯಾಮಿಲಿ. ಅರುಣ್ ಫ್ಯಾಮಿಲಿಯಲ್ಲಿ ಅಪ್ಪಾಜಿ, ಅಮ್ಮ, ಸೊ ನಮ್ಮ ಅಪ್ಪಾಜಿ ಅಮ್ಮನ ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಬಂದಿದ್ದಾರೆ. ಸೊ ಅರುಣ್ ಸಿನಿಮಾದಲ್ಲಿ ಅರುಣ್ ತಂದೆ ತಾಯಿ ಮತ್ತೆ ಅಜ್ಜಿ ಪಾತ್ರ ಇದೆ. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ಅದು ಎಲ್ಲ ಮನೆಗಳಲ್ಲೂ ಅದು ತುಂಬಾ ಚೆನ್ನಾಗಿ ನೋಡಬಲ್ಲಂತಹ ಮತ್ತೆ ಒಂದು ಆ ಎಮೋಷನಲ್ ಜರ್ನಿ ಅದು ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪ್ರವೀಣ್ ಅವರು. ಸೊ ನನ್ನ ಮತ್ತು ಪ್ರವೀಣ್ ಅವರ ಒಂದು ಸ್ನೇಹ ಬಂದ್ಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಒಂದು 12-13 ವರ್ಷ ಆಯ್ತು ಅನ್ಸುತ್ತೆ. ನನ್ನ ಫಸ್ಟ್ ನಾಟಕ ಮೌನ ಅನ್ನೋ ನಾಟಕದಲ್ಲಿ ನೋಡ್ಬಿಟ್ಟು ಕಹಿಗೆ ಆಡಿಷನ್ಗೆ ಬನ್ನಿ ಅಂತ ಕರೆದಿದ್ದು. ಅಲ್ಲಿಂದ ನಮ್ಮ ಅರವಿಂದ್ ಪರಿಚಯ ಆಗಿದ್ದು, ಕಹಿ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಒಡನಾಟ ಇದೆ. ಸೊ ಆ ಪ್ರಾಸೆಸ್ ಅಲ್ಲಿ ಸಿನಿಮಾದ ಬಗ್ಗೆ ಹೇಳಿದ್ರು. ಫಸ್ಟ್ ಸ್ಕ್ರಿಪ್ಟ್ ಕಳಿಸಿದ್ರು. ಅದನ್ನ ಆ ಟೈಮಲ್ಲಿ ನನಗೆ ಆಗಿರ್ಲಿಲ್ಲ ಓದೋದಕ್ಕೆ. ಮತ್ತೆ ಕಾಲ್ ಮಾಡಿದಾಗ, ಆಮೇಲೆ ಬ್ಯಾಂಗ್ಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಸಿಕ್ಕಿ, ಅಲ್ಲಿಂದ ಈ ಸಿನಿಮಾದ ಜರ್ನಿ ಶುರುವಾಗಿದ್ದು ನಂದು. ಸೊ ಅದ್ರ ಜೊತೆಗೆ ಅಮ್ಮ ತುಂಬಾ ಖುಷಿ ಆಗತ್ತೆ. ಅದು ಫಸ್ಟ್ ಟೈಮ್ ನಾನು ಶೂಟಿಂಗ್ ಅಲ್ಲಿ ಮೀಟ್ ಮಾಡಿದ್ದು. ಸೊ ಅಲ್ಲಿಂದ ಅದೊಂದು ತುಂಬಾನೇ ಒಂದು ಕಂಫರ್ಟ್ ಝೋನ್ ನಮ್ಮನ್ ಜೊತೆ. ಯಾವತ್ತಿಗೂ ಜಾಸ್ತಿ ನಾವು ಮಾತುಕತೆ ಇಲ್ಲ, ಫೋನ್ ಕಾಲ್ ಅಲ್ಲೂ ಅದನ್ನು ಎವ್ರಿ ಟೈಮ್ ಇಲ್ಲಿ ಸಿಗ್ತಾದ್ರು ನನಗಂತೂ ಆ ಕಂಫರ್ಟ್ ಝೋನ್ ಯಾವಾಗ ಇರುತ್ತೆ. ಅಷ್ಟು ಸಿನಿಮಾದಲ್ಲೂ ಆ ಸ್ಪೇಸ್ ಕೊಟ್ಟಿದ್ದಾರೆ ನಂಗೆ. ಸೊ ಅದ್ರ ಜೊತೆಗೆ ಶೈಲಜಾ ಮೇಡಮ್, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ನನ್ನ ರಂಗಭೂಮಿ ಇದು ಜರ್ನಿಯಲ್ಲಿ ಒಂದಿಷ್ಟು ಪ್ರಕಾಶ್ ಬೆಳವಾಡಿ ಅವ್ರ ಜೊತೆ ಎಲ್ಲಾನು ಆಲ್ ಓವರ್ ಇಂಡಿಯಾ ನಾಟಕಗಳನ್ನು ಮಾಡ್ಕೊಂತ ಬಂದಿರೋದು. ಸೊ ಅಲ್ಲಿ ಸಿದ್ಧಾರ್ಥ ನಾಟಕದಲ್ಲಿ ಪಿ ಸುರೇಶ್ ಸರ್ ಬಂದು ನೋಡಿದ್ರು, ಸುಚಿತ್ರಾದಲ್ಲಿ. ಸೊ ಅಲ್ಲಿಂದ ಆಫೀಸಿಗೆ ಬಾ ಅಂತ ಹೇಳಿದ್ರು. ಸೊ ಅಲ್ಲಿಂದ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಮ ಪ್ರೊಡಕ್ಷನ್ ಇಂದನೇ ಆಗಿದ್ದು. ಟಿವಿಸಿ ಅದು ಮರ್ತೋಗಿದೆ ಯಾವ್ದು ಬಟ್ ಟೆಲಿಫಿಲಮ್ ಅಂತ ಹೇಳಿ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ನನ್ಗೆ ಅವತ್ತು ಆಕ್ಚುಲಿ ನನ್ ಅವಾರ್ಡ್ ಫಂಕ್ಷನ್ ಕೂಡ ಆಯ್ತು ಥಿಯೇಟರ್ ಅಲ್ಲಿ. ಅಭಿನಯ ತರಂಗದಲ್ಲಿ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದು. ಸೊ ಅವಾಗ ನನ್ನ ಅದೃಷ್ಟಕ್ಕೆ ನಾನ್ ಮಾಡಿರೋ ಕೆಲಸದಲ್ಲಿ ಪ್ರಮೋಷಿಕ್ ಅವರಲ್ಲ ಅವರ ಒಂದು ಒಡನಾಟದಿಂದ ಒಂದಿಷ್ಟು ಕಲಿತಿರೋದ್ರಿಂದ ಆ ಟೈಮಲ್ಲಿ ನನಗೆ ಅವಾರ್ಡ್ಗಳು ಹೋಗಿದ್ದು. ಬಟ್ ಆ ಶೂಟಿಂಗ್ ಟೈಮಲ್ಲಿ ಅಲ್ಲಿದ್ದ. ಸೊ ಅವಾಗ ಪ್ರಕಾಶ್ ಬೆಳವಾಡಿ ಅವರೆಲ್ಲಾನು ಲೈಕ್ ದೇ ಅಪ್ರಿಶಿಯೇಟ್. ಸೊ ಇದು ಈಗ ಡಿ ಬೀಟ್ಸ್ ಮೂಲಕ ಮತ್ತೆ ಆಸ್ ಅ ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರ್ತಿರೋದು ಇನ್ನೂ ಖುಷಿ. ಡಿ ಬೀಟ್ಸ್ ನಮ್ ಜೊತೆ ಇರೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸರ್ ರವೀಂದ್ರ ಸರ್, ಇದು ನನಗೆ ಯಾವಾಗಲೂ ತುಂಬಾ ಅನ್ಸೋದು, ನನ್ನ ಪರ್ಸನಲ್ ಅನ್ಸಿಕೆ, ಮೋಸ್ಟ್ಲಿ ಎಲ್ಲರಿಗೂ ಅನ್ಸುತ್ತೆ ಅನ್ಕೊಳ್ತೀವಿ. ಸಿನಿಮಾ ಜೊತೆಗೆ ಆ ಪ್ರೋಸೆಸ್ ಅಲ್ಲಿ ಫಸ್ಟ್ ಡ್ರಾಫ್ಟ್ ಇಂದ ಹಿಡಿದು ಅಲ್ಲಿಂದ ಶೂಟಿಂಗ್ ಆದ್ಮೇಲೆ ಇದೆಯಲ್ಲ, ಸೊ ಆ ಕ್ಯಾರೆಕ್ಟರ್ಗಳು ಏನಿರ್ತಲ್ಲ, ನಾನು ಯಾವತ್ತೂ ಬಿಲೀವ್ ಮಾಡೋದು ಸ್ವಲ್ಪ ಮ್ಯೂಸಿಕ್ ಈಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಅಂತ ನಮ್ಗೆ ಯಾವತ್ತೂ ಅನ್ಸುತ್ತೆ. ಸೊ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಸಾಂಗ್ಸ್ ಗಳು ನೋಡಿದೀವಿ, ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ನಮ್ಮ ಸಾಂಗ್ಸ್ ಒಂದು ಇನ್ವಿಟೇಷನ್ ಕಾರ್ಡ್ ತರ ನಮ್ಮ ಅಮರ ಪ್ರೇಮಿ ಅರುಣಿಗೆ. ಸೊ ಅದಂತೂ ತುಂಬಾ ಧೈರ್ಯವಾಗಿ ಹೇಳ್ಬೋದು ನಾನು. ಸೊ ಅದ್ರ ಜೊತೆಗೆ ನಮ್ಮ ಧರ್ಮಣ್ಣ. ಸೊ ಸಿನಿಮಾದಲ್ಲಿ ಮಾಮ ಮತ್ತೆ ನಾನು ಸೀನಾ ಅಂತ ಕರಿತೀನಿ, ಅವರು ಮಾಮ ಅಂತ ಕರೀತಾರೆ. ಸೊ ಇದು ಈ ಸಂಬಂಧ ನಮ್ದು ಶೂಟ್ ಆದ್ಮೇಲೂ ಈಗ್ಲೂ ಹೊರಗೆ ಸಿಗ್ತಾ ಇರ್ಬೇಕು. ಯಾವಾಗಲೂ ಸಿಕ್ತಾಗ ಮಾಮ ಅನ್ನೋ ಆ ಸಂಬಂಧ, ಧರ್ಮಣ್ಣ ಸೀನಾ ಅನ್ನೋ ಸಂಬಂಧ ಯಾವತ್ತು. ಸೊ ಅಷ್ಟು ಅದು ತುಂಬಾನೇ ಖುಷಿ ಇದೆ. ಧರ್ಮಣ್ಣನ ಅವರು ರಾಮರೇ ಶುರು ಮಾಡಿದ ಟೈಮ್ 1 ವೀಕ್ ಸ್ಪೇಸ್ ಅಲ್ಲಿ ನಮ್ಮ ಕಹಿ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಅವಾಗೇನೋ ಆಲ್ ಓವರ್ ಇಂಡಿಯಾ ಏನಾಯ್ತದು ದುಡ್ಡಿಂದು ನೋಟ್ ಬ್ಯಾನ್ ಆದಾಗ, ಸೊ ಅವಾಗ ನಮ್ಮ ಸಿನಿಮಾ ಒಂದಿಷ್ಟು ಹೋಗೋದಕ್ಕೆ ಆಗ್ಲಿಲ್ಲ. ಸೊ ಅದ್ ಬಿಟ್ರೆ ಇಟ್ ಡಿಡ್ ವೆಲ್ ವೆನ್ ಇಟ್ ಕ್ರಿಟಿಕಲಿ ಅಕ್ಲೈಮ್ಡ್ ಆಯ್ತು. ಇಟ್ 1 ಸ್ಟೇಟ್ ಅವಾರ್ಡ್. ಸೊ ಆ ಟೈಮಲ್ಲಿಂದ ನಮಗೆ ಪರಿಚಯ ಧರ್ಮಣ್ಣ.
ಸೊ ಅವ್ರ ರಂಗಭೂಮಿಯಿಂದ ನಾವು ರಂಗಭೂಮಿಯಿಂದ ಸೊ ಇದೆಲ್ಲಾನು ಶೂಟಿಂಗ್ ಬಂದಾಗಲಿ, ಶೂಟಿಂಗ್ ಇಂದ ಮುಂಚೆ ಆಗ್ಲಿ, ಈಗಾಗ್ಲಿ, ಸೊ ಈಗ ಸೋ ಕಂಫರ್ಟಬಲ್. ನಂದ ಏನಾದ್ರು ಮಾತಾಡ್ಬೇಕು ಆರಾಮಾಗಿ ಅಂದ್ರು ಧರ್ಮಣ್ಣ, ಪ್ರವೀಣ್ ಅವ್ರಿಗೆ ಕಾಲ್ ಮಾಡ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಸ್ತಾಗ್ಬಿಡ್ತು, ಸಾರಿ. ಇಲ್ಲ, ನಿಮ್ ಜೊತೆನೂ ಕೆಲಸ ಮಾಡಿದ್ರೆ ತುಂಬಾನೇ ಖುಷಿ ಇದೆ. ಖುಷಿ, ನರ್ವಸ್ ಎಲ್ಲಾನು ಇದೆ. ಬಿಕಾಸ್ ಇಟ್ಸ್ ಫಸ್ಟ್ ಡೆಬ್ಯೂ ಆಸ್ ಅ ಹೀರೋ. ಕೊನೆಗೂ ನೀರು ಕುಡಿಸಿದ್ವಿ. ಸೊ ಯಾ, ನಿಮ್ ಜೊತೆನೂ ಕೆಲಸ ಮಾಡಿದ್ವಿ. ಇವ್ರ ಜೊತೆನೂ ಕಾವ್ಯನ್ ಮನೆಯಲ್ಲಿ ಒಂದಿಷ್ಟು ಸೀನ್ಸ್ ಬರುತ್ತೆ ಅರುಣ್. ಸೊ ಅಲ್ಲಿ ನಮ್ಮ ಭೇಟಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾವ್ ಎಷ್ಟೋ ಸಲ ಮಾತಾಡಿದೀವಿ ಕೂಡ ಆಫೀಸಲ್ಲೂ ಕೂಡ ಎಲ್ಲಾನು ಕೃತಿ ಭಟ್ ಅವರ ಪಾತ್ರದ ಬಗ್ಗೆ ಅಥವಾ ಅವರು ಮಾಡಿರೋದ್ರ ಬಗ್ಗೆ. ಸೊ ಇದು ಸಿನಿಮಾ. ನಮ್ಮ ಇಡೀ ಸಿನಿಮಾ ತಂಡ ಒಂದು ಪ್ರಾಮಾಣಿಕವಾಗಿ ಅಂಡ್ ಒಂದು ಕನಸನ್ನ ಇಟ್ಕೊಂಡು ಒಂದು ಮಾಡಿರುವಂತ ಸಿನಿಮಾ. ಸೊ ಇದು ನೀವು ನೋಡಿದ್ಮೇಲೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮಗ್ ನಾವೇನೋ ಒಂದು ಆ ಶಕ್ತಿ ಇದೆಯಲ್ಲ, ಸೊ ಅದು ನಮ್ ಜೊತೆ ನೋಡಿದ್ರೆ ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ರೀಚ್ ಆಗಬಲ್ಲಂತಹ ಸಿನಿಮಾ. ಸೊ ಅದಕ್ಕೆಲ್ಲ ನೀವು ಜೊತೆ ನೋಡಿದ್ರೆ ಇದು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಇಂದಿನಿಂದ ಒಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ನೀವು ಜೊತೆಗಿರಿ ಅಂತ ಹೇಳ್ತಾ ಇಷ್ಟೊತ್ತು ಕೇಳಿದಕ್ಕೆ ತುಂಬಾ ತುಂಬಾ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲಿಗೆ ಇಂಥದೊಂದು ಸಿನಿಮಾ ಮಾಡ್ತೀವಿ ಅಂತ ಅಂದಾಗ ಅದ್ರ ಜೊತೆಯಾಗಿದೆ ಒಲವು ಬಳಗದವರು. ಒಂದು 70 ಜನರ ಕೂಟ ಇದು ಒಲವು ಬಳಗ ಅನ್ನೋದು. ಅದೇ ಒಲವು ಸಿನಿಮಾ ಕಟ್ಟಿ ಮಾಡ್ತಿರೋದು. ಅದರಲ್ಲಿ ಒಂದಷ್ಟು ಜನ ಇಲ್ಲಿ ಬಂದಿದ್ದಾರೆ. ಆದರ್ಶ್ ಬಂದಿದ್ದಾರೆ, ಪ್ರದೀಪ್ ಬಂದಿದ್ದಾರೆ, ಆಕ್ಟರ್ ಕೂಡ ಅವ್ರು ನಮ್ಮ ಸಿನಿಮಾದಲ್ಲಿ ಅವರು ಬಂದಿದ್ದಾರೆ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಬಂದಿದ್ದಾರೆ. ಒಂದು ಸಿನಿಮಾ ಒಂದು ಮಾತು ಸಿನಿಮಾದ ಮಲ್ಲಿ ಅಂದ್ರೆ ನಾಯಕಿ ಯಶಸ್ವಿನಿ ನಾಚಪ್ಪ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನನಗೆ ಹೇಳ್ತೀವಿ. ನಮ್ಮ ಸಿನಿಮಾದ ವಿಜುವಲ್ ಎಫೆಕ್ಟ್ಸ್ ನ ನೋಡ್ಕೊತಿರೋದು ರವೀಂದ್ರ ಪರಮೇಶ್ವರಪ್ಪ ಅಂತ ಅವ್ರು ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾದ ಬರವಣಿಗೆ ಹಂತದಲ್ಲಿ ತುಂಬಾ ಅನಿಸಿಕೆಗಳನ್ನ ಹೇಳಿ ತಿಂಬಿದ ಸುಮಾರು ಜನ ಡೈರೆಕ್ಟರ್ಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ನನಗೆ ಹೇಳ್ತೀನಿ. ಆಮೇಲೆ ಅಯೋಗ್ಯ ಅನ್ನೋ ಒಂದು ಸಿನಿಮಾ ಇಂಡಸ್ಟ್ರಿ ಹಿಟ್ ಕೊಟ್ಟಿರೋ ಸಿನಿಮಾ ನನ್ನ ಸೀನಿಯರ್ ಮಹೇಶ್ ಸರ್ ಬಂದಿದ್ದಾರೆ. ಸೊ ಅವರು ಕೂಡ ದೊಡ್ಡ ನಮಗೆ ಹೇಳ್ತೀನಿ. ಈ ಒಲವು ಬಳಗವನ್ನು ಕಟ್ಟೋಕೆ ಮೊದಲ ಮುನ್ನುಡಿ ಹಾಕಿದ್ದು ವಿಕ್ರಮ್ ಬಿಕೆ. ಸೊ ವಿಕ್ರಮ್ ಬಿಕೆ ಬಂದರೆ ಅವರೊಂದು 2 ಮಾತಾಡ್ತಾರೆ ಸಿನಿಮಾ ಬಗ್ಗೆ. ಒಂದೇ ಮಾತಾಡ್ತೀನಿ. ತುಂಬಾ ಹೆಮ್ಮೆ ಆಗುತ್ತೆ. ನಾನು ನಮ್ಮ ಒಲವು ಬಳಗನ ರೆಪ್ರೆಸೆಂಟ್ ಮಾಡ್ತಾ ಮಾತಾಡ್ತಾ ಇದ್ದೀನಿ. ಒಲವಿನಿಂದ ಮಾಡಿರುವಂತಹ ಕೆಲಸ ಇದು. ನಾವು ಇಂಜಿನಿಯರ್ಸು, ಇಂಜಿನಿಯರಿಂಗ್ ಬ್ಯಾಚ್ ಮೇಟ್ಸು. ನಾವು 2017 ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವನು ಸಿನಿಮಾ ಮಾಡ್ಬೇಕಂತ ಕಲ್ತು ಬಹಳಷ್ಟು ಗುರುಗಳನ್ನ ಪಡ್ಕೊಂಡು ಜೀವನದಲ್ಲಿ ಈಗ ಇಂತಹ ಒಂದು ಸಿನಿಮಾ ಮಾಡಿ ಗುರು ಆಗ್ತಾ ಇದ್ದಾನೆ. ಅದು ನಮಗೆ ತುಂಬಾ ಹೆಮ್ಮೆ ಇದೆ. ಸೊ ನಾವೆಲ್ಲ ಸೇರಿ ತುಂಬಾ ಒಲವಿನಿಂದ ಮಾಡಿರುವಂತಹ ಸಿನಿಮಾ. ನೀವು ನೋಡಿದ್ರು ಗೊತ್ತಾಗತ್ತೆ. ಹೀರೋ ಗಾಡಿ ಓಡಿಸ್ತಿದ್ದಾನೆ, ಬಟ್ ಅವ್ನು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಿದ್ದಾನೆ. ನೀವು ಸಿನಿಮಾ ಪೂರ್ತಿ ನೋಡಿದ್ಮೇಲೆ ನಾನು ಈಗ ಹೇಳೋ ಮಾತು ನಿಮ್ಗೆ ನೆನಪಿಗೆ ಬರುತ್ತೆ. ಎಲ್ಲಿ ಕೂಡ ಒಂದು ಹೀರೋ ಬಾಟ್ಲ್ ಇಟ್ಕೊಂಡಿರೋದು ಅಥವಾ ಮದ್ಯಪಾನ ಮಾಡ್ತಿರುವಂತಹದ್ದು ಏನು ಅಸಲು ಇಲ್ಲೇ ಇಲ್ಲ ಆ ಸಿನಿಮಾದಲ್ಲಿ. ಮತ್ತೆ ಅಷ್ಟು ಕಾಮಿಡಿ ಕಂಟೆಂಟ್ ನಮ್ಮ ಧರ್ಮಣ್ಣ ಅವ್ರ ಕಡೆಯಿಂದ ಹಿಡಿದು ಅಷ್ಟೇ ಸೀರಿಯಸ್ ಆಗಿ ಹರೀಶ್ ಅವರು ಇರ್ತಾರೆ. ಎಂತ ಒಳ್ಳೆ ಸಿನಿಮಾ. ಎಲ್ಲ ಇಡೀ ಫ್ಯಾಮಿಲಿ ಸೇರಿ ಕೂತ್ಕೊಂಡು ನೋಡಿ ಮಜಾ ಮಾಡುವಂತಹ ಸಿನಿಮಾ ಇದು. ಅದು ನಾನ್ ಬಳ್ಳಾರಿ ಸೀಮೆಯವನಾಗಿ ಬಳ್ಳಾರಿ ಸೀಮೆಯ ಭಾಷೆನ ಕನ್ನಡ ಚಿತ್ರರಂಗಕ್ಕೆ ಇಡೀ ಸಿನಿಮಾನ ತುಂಬಾ ಬರೀ ಬಳ್ಳಾರಿ ಭಾಷೆ ಉಪಯೋಗಿಸಿರೋದು ನನಗೆ ತುಂಬಾ ಹೆಮ್ಮೆ. ಅವನ ಗೆಳೆಯನಾಗಿ ಮತ್ತೆ ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತುಂಬಾ ಹೆಮ್ಮೆ ಇದೆ. ಇಂತಹ ಒಂದು ಸಿನಿಮಾನ ನಾವು ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದೇವೆ ಅಂತ. ಸೊ ಎಲ್ಲರೂ ನೀವು ಹಾರೈಸಿ. ಎಲ್ಲರಿಗೂ ಶುಭವಾಗಿ. ಥ್ಯಾಂಕ್ ಯು.